ಈಗಾಗಲೇ ಕಾರ್ಯಕ್ರಮದಲ್ಲಿ ಸುಮಾರು 4-5 ಜನ ಪ್ರಮುಖರು, ಮುಖಂಡರು, ನಾಯಕರು ಮಾತನಾಡಿದ್ದಾರೆ. ಇವತ್ತಿನ ಸಭೆಯ ಉದ್ದೇಶ ಬೆಳಗಾವಿಯಲ್ಲಿ 100 ವರ್ಷಗಳ ಕಾಂಗ್ರೆಸ್ ಅಧಿವೇಶನದ ಮಹಾತ್ಮ ಗಾಂಧಿಯವರು ನಡೆಸಿಕೊಟ್ಟಂತ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರಲ್ಲಿ ನಡೆದಂತ ಕಾರ್ಯಕ್ರಮದ ರೂಪರೇಷ ಮತ್ತು ಸಿದ್ಧತೆಗಳು ನಾವು ಅಲ್ಲಿ ಹೋಗುವ ಬಗ್ಗೆ ಮಾತನಾಡ್ತಕ್ಕಂಥ ಭಾವನೆಯಲ್ಲಿ ಸಭೆಯಲ್ಲಿ ಚರ್ಚೆ ಆಗಿದೆ. ಬಹುಶಃ ಈ ಒಂದು ಸಭೆಯ ಉದ್ದೇಶ ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ ಈ 4 ಅಂಶಗಳ ಒಳಗೊಂಡಂತ ಕಾರ್ಯಕ್ರಮದಲ್ಲಿ ಬೆಳಗಾವಿನಲ್ಲಿ ಕಳೆದ ತಿಂಗಳು 26 ಮತ್ತು 27ನೇ ತಾರೀಕು ಸಭೆಯಲ್ಲಿ ನಾವೆಲ್ಲರೂ ಕೂಡ ಸೇರುವಂತ ಅವಕಾಶ ಇತ್ತು. ದುರಂತ ನಾವು ಗೌರವಿತ ಮಾಜಿ ಪ್ರಧಾನಮಂತ್ರಿಗಳನ್ನ ಕಳ್ಕೊಳ್ಳಾಗಿ 1 ದಿವಸದ ಕಾರ್ಯಕ್ರಮವನ್ನಾಗಿ 27ನೇ ತಾರೀಕು ಆ ಸಭೆಯನ್ನ ಸಂಪೂರ್ಣ ಇಡೀ ದೇಶದ ಉದ್ದಗಲಕ್ಕೆ 7 ದಿವಸಗಳ ಶೋಕಾಚರಣೆಯ ಕಾಲದ ನಿಮಿತ್ತ ಅದನ್ನ ಮುಂದುವರೆದ ಆ ಒಂದು ಪೀಠಿಗೆ ಇದೇ ತಿಂಗಳು ಇಂದಿರಾ ಗಾಂಧಿ ಅವರ ಅಪೇಕ್ಷೆಯಂತೆ ನಮ್ಮ ಕರ್ನಾಟಕದಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಮತ್ತೊಮ್ಮೆ ಮುಂದುವರಿಸಿಕೊಂಡು ಹೋಗುವಂತ ಒಂದು ಸೌಭಾಗ್ಯ ನಮ್ಗೆ ಕೂಡ ಸಿಕ್ಕಿದೆ. ಹಾಗಾಗಿ ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ ಎನ್ನುವ ಅಂಶಗಳಲ್ಲಿ ಅನೇಕ ನಮ್ಮ ಸ್ವಾಭಿಮಾನದ ಪ್ರಶ್ನೆಗಳು ಕೂಡ ಇದೆ. ಏನಪ್ಪಾ 100 ವರ್ಷಗಳ ಗಾಂಧಿ ಅವರ ಅಧಿವೇಶನ ನಂತರ ಮತ್ತೊಮ್ಮೆ ನಾವು ನಿಂತುಕೊಳ್ತಕ್ಕಂಥ ಅವಕಾಶ ಆಗಿದೆ ಅನ್ನುವ ಒಂದು ಉತ್ಸಾಹದಲ್ಲಿ ನಾವೆಲ್ಲರೂ ಕೂಡ ಸ್ವಾಭಿಮಾನದ ಕಡೆ ನಾವು ನೋಡ್ಬೇಕಾಗಿತ್ತು. ಜೈ ಬಾಪು ಅನ್ನುವ ವಿಚಾರದಲ್ಲಿ ಕೂಡ ಈ ರಾಷ್ಟ್ರದ ಸ್ವಾಭಿಮಾನಿ ಮತ್ತು ಸ್ವತಂತ್ರ ಭಾರತದ ನಾಯಕರನ್ನಾಗಿ, ಪ್ರಜೆಗಳನ್ನಾಗಿ ನೋಡುವಂತ ಅವಕಾಶಗಳು ಕೂಡ 76 ವರ್ಷಗಳ ಮೇಲಾಗಿದೆ. ಅದೇ ರೀತಿ ಸಂವಿಧಾನವನ್ನು ಕೊಟ್ಟಂತ ಗೌರವಿತ ನಮ್ಮ ಇಡೀ ವಿಶ್ವದಲ್ಲಿ ಒಪ್ಪಿಕೊಳ್ಳಂತ ಒಬ್ಬ ಸ್ವಾಭಿಮಾನಿ ಮತ್ತು ಪ್ರಜ್ಞಾವಂತ, ಬುದ್ಧಿವಂತ, ಎಲ್ಲಾ ಜನರು ಕೂಡ ಮೆಚ್ಚುವಂತ ಒಬ್ಬ ನಾಯಕರ ಸ್ವಾಭಿಮಾನದ ಪ್ರಶ್ನೆ ಕೂಡ ಅಡಗಿದೆ. ಮತ್ತೊಂದು ನಮ್ಮ ಸಂವಿಧಾನದ ಪ್ರಶ್ನೆ. ಈ 3 ಕೂಡ ನಮ್ಮ ವಿರೋಧಿಗಳಿಗೆ ಈ 3 ಜನರನ್ನು ಒಪ್ಪುವಂತ ಅಂಶ ಇಲ್ಲ. ಹಾಗಾಗಿ ಮಾನ್ಯ ಗೌರವಿತ ನಮ್ಮ ರಾಜ್ಯದ ಉಸ್ತುವಾರಿ ಪ್ರಧಾನಮಂತ್ರಿಗಳು, ರಾಷ್ಟ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರ್ಜೇವಾಲಾ ಅವರು ಬಂದು ಅನೇಕ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾಕೆ ನಾವು ಜೈ ಬಾಪು, ಜೈ ಭೀಮ್ ಮತ್ತು ಸಂವಿಧಾನವನ್ನ ಇಟ್ಕೊಂಡು ಹೋಗುವ ದಿಕ್ಕಿನಲ್ಲಿ ವಿಶೇಷವಾಗಿ ರಾಷ್ಟ್ರದಲ್ಲಿ ಶೋಷಿತ ಸಮುದಾಯಗಳು, ಹಿಂದುಳಿದ ಸಮುದಾಯಗಳು, ಮೈನಾರಿಟಿ ಇರ್ತಕ್ಕಂಥವರು, ಅದೇ ರೀತಿ ಉನ್ನತ ಸಮಾಜ ಇರ್ತಕ್ಕಂಥವ್ರಿಗೂ ಕೂಡ ಈ ರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಬಗ್ಗೆ ಯಾವ ದಿಕ್ಕಿನಲ್ಲಿ ಅವರು ನಡೆಸ್ಕೊಳ್ತಾ ಇದ್ದಾರೆ, ಹಂತವಾಗಿ ಅದನ್ನ ಕಡಿತಗೊಳಿಸುವಂತ ಪ್ರಯತ್ನವನ್ನ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನೇಕ ಅಂಶಗಳನ್ನ ಇವತ್ತು ನಮ್ಮ ಗೌರವಿತ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಸುರ್ಜೇವಾಲಾ ಅವರು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಒಂದು ಕರಪತ್ರವನ್ನು ಕೂಡ ಈಗ ರಾಷ್ಟ್ರಕ್ಕೆ ಅರ್ಪಣೆ ಮಾಡುವ ಮೂಲಕ